ನನಗೆ ನಮ್ಮ ಮನೆಯ ಹಿಂದಿನ ರಸ್ತೆಯಲ್ಲಿರುವವರ ಪರಿಚಯವಾಯಿತು. ಆ ರಸ್ತೆಯಲ್ಲಿ 4 ಮನೆಗಳಿದ್ದವು. ಒಂದು ಮನೆಯಲ್ಲಿ ಜಯಂತಿ, ಅವರ ಪತಿ ಮತ್ತು ಅವರ 2 ಮಕ್ಕಳು ಗಾಯತ್ರಿ ಮತ್ತು ವಿನಯ ಇದ್ದರು. ಜಯಂತಿಯ ಪತಿ ವಿಕ್ರಾಂತ್ ಟೈರ್ಸ್ನಲ್ಲಿ ಕೆಲಸದಲ್ಲಿದ್ದರು. ಇನ್ನೊಂದು ಮನೆಯಲ್ಲಿ ಅನ್ನಪೂರ್ಣ ಇದ್ದರು. ಅವರು ಹೈಸ್ಕೂಲ್ನಲ್ಲಿ ಟೀಚರ್ ಆಗಿದ್ದರು. ಅವರು ಸಂಜೆ ಅವರ ಮನೆಯಲ್ಲಿ ಮಕ್ಕಳಿಗೆ ಉಚಿತವಾಗಿ ಟ್ಯೂಷನ್ ಹೇಳಿಕೊಡುತ್ತಿದ್ದರು. ರೂಪನಗರದಲ್ಲಿ ಮನೆ ಮಾಡಿದ ಮೇಲೆ ಜಯಂತಿ ಮತ್ತು ಅನ್ನಪೂರ್ಣ ನನಗೆ ಗೆಳತಿಯರಾದರು. ಜಯಂತಿಯ ಮನೆಗೆ ಸುವರ್ಣ ಎಂಬುವರು ಆಗಾಗ ಬರುತ್ತಿದ್ದರು. ನನಗೆ ಜಯಂತಿಯ ಮನೆಯಲ್ಲಿ ಅವರ ಪರಿಚಯವಾಯಿತು. ಸುವರ್ಣನ ಪತಿ ಅಲ್ಲಿನ ವರಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದರು. ಅವರ ಹೆಸರು ದಿವಾಕರ ಅಗ್ನಿಹೋತ್ರಿ. ಅವರಿಗೆ ಒಬ್ಬಳು ಮಗಳು ಅನನ್ಯ. ಅವರ ಮನೆ 7ನೇ ಕ್ರಾಸ್ನಲ್ಲಿತ್ತು. ಅವರಿದ್ದ ಕಟ್ಟಡದಲ್ಲಿ ಒಂದು ರಿಕ್ರಿಯೇಷನ್ ಕ್ಲಬ್ ಇತ್ತು. ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಯುತ್ತಿದ್ದವು. ವರ್ಷಕ್ಕೊಮ್ಮೆ ಡ್ಯಾನ್ಸು, ನಾಟಕ ಮೊದಲಾದವು ಇರ್ತಿದ್ದವು. ಆಗ ದೊಡ್ಡದಾಗಿ ಸಂಜೆ 6 ಗಂಟೆಯಿಂದ 12 ಗಂಟೆಯವರೆಗೆ ಮೈಕ್ ಹಾಕುತ್ತಿದ್ದರು. 4ನೇ ಕ್ರಾಸ್ನಲ್ಲಿ ನಮ್ಮೂರಿನ ಗಣೇಶ್ ಮತ್ತು ಹೇಮಮಾಲಾ ಅವರ ಮನೆ ಇತ್ತು. ಹೇಮಮಾಲಾ ಹೈಸ್ಕೂಲ್ನಲ್ಲಿ ಕಲಿಯುತ್ತಿದ್ದಾಗ ಮುದ್ರಜ್ಜಯ ನನ್ನ ಚಿಕ್ಕಪ್ಪನ ಮನೆಯಲ್ಲಿದ್ದಳು. ಅವಳು ನನ್ನ ತಮ್ಮ ಶ್ರೀಧರನ ಮಡದಿ ಸಾವಿತ್ರಿಯ ಅಕ್ಕ ಚಂದ್ರಾವತಿಯ ಮಗಳು. ಹಾಗಾಗಿ ನನಗೆ ಮೊದಲೇ ಅವಳ ಪರಿಚಯ ಇತ್ತು. ಗಣೇಶನೊಂದಿಗೆ ಮದುವೆಯಾದ ಬಳಿಕ ಅವರು ರೂಪನಗರದ 4ನೇ ಕ್ರಾಸ್ನಲ್ಲಿ ಮನೆ ಮಾಡಿದ್ದರು. ಗಣೇಶ ವಿಕ್ರಾಂತ್ ಟೈರ್ಸ್ನಲ್ಲಿ ಕೆಲಸದಲ್ಲಿದ್ದರು. ಬಡಕಿಲ್ಲದ ನನ್ನ ದೊಡ್ಡಪ್ಪನ ಮಗ ಡಾಕ್ಟರ್ ಕೃಷ್ಣಭಟ್ಟರ ಮಗ ಶ್ಯಾಮಸುಂದರ ತನ್ನ ತಾಯಿಯ ಜೊತೆ 19ನೇ ಕ್ರಾಸ್ನಲ್ಲಿ ಮನೆ ಮಾಡಿದ್ದ. ಕೃಷ್ಣಭಟ್ಟರು ತೀರಿ ಹೋಗಿ ತುಂಬ ಸಮಯ ಕಳೆದಿದೆ. ಶ್ಯಾಮಸುಂದರನಿಗೆ ಚಿಕ್ಕವನಿದ್ದಾಗ ಪೋಲಿಯೋ ಆಗಿ ಅವನ ಒಂದು ಕಾಲು ಊನವಾಗಿದೆ. ಆದರೂ ಅವನು ಎಲ್ಲ ಕಡೆ ಓಡಾಡುತ್ತಿದ್ದ. ಬಿಡದಿಯಲ್ಲಿ ಶಿಲ್ಪಕಲೆ ಕಲಿತು ಅವನ ಮನೆಯಲ್ಲೇ ಕಲ್ಲಿನ ಮೂರ್ತಿಗಳನ್ನು ಮಾಡುತ್ತಿದ್ದಾನೆ. ಅವನು ಮಾಡಿದ ಒಂದು ಸುಂದರ ಆಂಜನೇಯ ಮೂರ್ತಿ ರೂಪನಗರದಲ್ಲಿದೆ. ದಿನನಿತ್ಯ ಅಲ್ಲಿ ಪೂಜೆ ಮೊದಲಾದವುಗಳು ನಡೆಯುತ್ತಿವೆ. ಇನ್ನೊಬ್ಬರು ನಮಗೆ ಇಲ್ಲಿ ಪರಿಚಯವಾದವರು ಕೋಣಮೆ ಗಿರೀಶ. ಅವರ ಮನೆಯಲ್ಲಿ ಅವರ ತಂದೆ, ತಾಯಿ, ಮಡದಿ ಮತ್ತು 3 ವರ್ಷದ ಮಗಳು ಇದ್ದರು. ನಮ್ಮೂರಿನ ನನ್ನ ಅತ್ತಿಗೆ ಪುಟ್ಟಕ್ಕತ್ತಿಗೆ ಬಂದಿದ್ದಾಗ ನಾವು ಅವರ ಮನೆಗೆ ಹೋಗಿ ಬಂದಿದ್ದೆವು. ಗಿರೀಶ ಅವರ ತಾಯಿ ಮತ್ತು ಪುಟ್ಟಕ್ಕತ್ತಿಗೆ ನೀಚಾಲಿನ ಶಾಲೆಯಲ್ಲಿ ಒಟ್ಟಿಗೆ ಕಲಿಯುತ್ತಿದ್ದರಂತೆ. ನಾವು ಈ ಮನೆಗೆ ಬಂದ ಮೇಲೆ ನಮ್ಮಲ್ಲಿಗೆ ನನ್ನ ಪತಿಯ ಗೆಳೆಯರಾದ ಪ್ರೊಫೆಸರ್ CP ನಾಗರಾಜ ಅವರು ಬಂದಿದ್ದರು. ಅವರು ಆಗ ಮಂಡ್ಯದಲ್ಲಿ ಕೆಲಸದಲ್ಲಿದ್ದರು. ಕನ್ನಡದಿಂದ ನನ್ನ ಪತಿ ಬರೆಯುತ್ತಿದ್ದ ಪುಸ್ತಕಗಳನ್ನು ಅವರು ಮೆಚ್ಚುತ್ತಿದ್ದರು. ಮೈಸೂರಿನಲ್ಲಿ PUC ವ್ಯಾಲ್ಯೂಯೇಷನ್ ಇದ್ದಾಗ ಅವರು ಮಂಡ್ಯದಿಂದ ಈ ಊರಿಗೆ ಬಂದು ಉಳಿಯುತ್ತಿದ್ದರು ಮತ್ತು ನಮ್ಮ ಮನೆಗೂ ಬರುತ್ತಿದ್ದರು. ಮಾಲತಿ ಅವಳು ಜೆಟ್ಕಿನ್ಸ್ನಲ್ಲಿ ಕಂಪ್ಯೂಟರ್ ಕಲಿಯಲು ಸೇರಿದಳು. ನಾರಾಯಣ ಅವಳಿಗೊಂದು ಕೈನೆಟಿಕ್ ಸ್ಕೂಟರನ್ನು ಕೊಡಿಸಿದ. ಅದರಲ್ಲಿ ಅವಳು ಕುವೆಂಪು ನಗರದಲ್ಲಿರುವ ಕ್ಲಾಸಿಗೆ ಹೋಗಿ ಬರುತ್ತಿದ್ದಳು. ನಾರಾಯಣ ಹತ್ತಿರ ಒಂದು ಯಮಹಾ ಬೈಕ್ ಇತ್ತು. ಶಂಕರ ಭಟ್ಟರು ತಮ್ಮ ಮೋಪೆಡನ್ನು ಮಾರಾಟ ಮಾಡಿ ಒಂದು ಮಾರುತಿ 800 ಕಾರು ತೆಗೆದುಕೊಂಡರು. ಮಾಲತಿ ಅವಳ ಕಂಪ್ಯೂಟರ್ ಕೋರ್ಸ್ ಮುಗಿದ ಬಳಿಕ IIHTಯಲ್ಲಿ ಕೆಲಸಕ್ಕೆ ಸೇರಿದಳು. 2002ರಲ್ಲಿ ಶಂಕರ ಭಟ್ಟರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಮತ್ತು ಪುಸ್ತಕ ಪ್ರಶಸ್ತಿಗಳು ಒಟ್ಟಿಗೆ ಬಂದವು. ಬೇರೆಯೋ ಕೆಲವು ಮಂದಿಗೆ ಈ ಪ್ರಶಸ್ತಿಗಳು ಬಂದಿದ್ದವು. ಪ್ರಶಸ್ತಿಯನ್ನು ಕೊಡುವ ಸಮಾರಂಭ ಬೆಂಗಳೂರಿನಲ್ಲಿತ್ತು. ಆದರೆ ಶಂಕರ ಭಟ್ಟರು ಯಾವ ಸಮಾರಂಭಗಳಿಗೂ ಹೋಗುತ್ತಿರಲಿಲ್ಲ. ಹಾಗಾಗಿ ಅವರು ಬೆಂಗಳೂರಿನ ಸಮಾರಂಭಕ್ಕೂ ಹೋಗಲಿಲ್ಲ. ಸಮಾರಂಭ ಮುಗಿದ ಮೇಲೆ ಅಕಾಡೆಮಿಯ ಪ್ರೊಫೆಸರ್ ಶಿವರಾಮ ಕಾಡನಕುಪ್ಪೆಯವರು ಮತ್ತು ಬೇರೆ ಕೆಲವರು ನಮ್ಮ ಈ ಹೊಸ ಮನೆಗೆ ಬಂದರು. ಶಂಕರ ಭಟ್ಟರಿಗೆ ಪ್ರಶಸ್ತಿಗಳನ್ನು ಕೊಟ್ಟು ಶಾಲು ಹೊದಿಸಿ ಹಾರ ಹಾಕಿ ನಟರಾಜನ ವಿಗ್ರಹ ಮತ್ತು ಹಣ್ಣುಗಳನ್ನು ಕೊಟ್ಟರು. ಗೌರವ ಪ್ರಶಸ್ತಿಯ 10,000 ಮತ್ತು ಪುಸ್ತಕ ಪ್ರಶಸ್ತಿಯ 5,000 ರೂಪಾಯಿಗಳನ್ನು ಕೊಟ್ಟರು. ಮುಂಬಯಿಯಲ್ಲಿರುವ ನನ್ನ ಅಕ್ಕನ ಮಗಳು ವೀಣಾ ಶಾಸ್ತ್ರಿ ಸಂಗೀತ ವಿದ್ವಾನ್ ಪರೀಕ್ಷೆಗೆ ಬರೆಯಲು 1 ವಾರಕ್ಕೆ ನಮ್ಮ ಮನೆಗೆ ಬಂದಳು. ಅವಳ ಪರೀಕ್ಷೆ ಮೈಸೂರಿನಲ್ಲಿತ್ತು. ಮಾಳಿಗೆಯಲ್ಲಿರುವ ಒಂದು ಕೋಣೆ ಖಾಲಿ ಇದ್ದುದರಿಂದ ನಾವು ಅವಳಿಗೆ ಅದರಲ್ಲಿ ಇರಲು ವ್ಯವಸ್ಥೆ ಮಾಡಿದೆವು. ಹಿಂದಿನ ಪರೀಕ್ಷೆಗಳನ್ನು ಅವಳು ಆಗಲೇ ಪಾಸ್ ಮಾಡಿದ್ದಳು. ಇದು ಅವಳ ಕೊನೆಯ ಪರೀಕ್ಷೆಯಾಗಿತ್ತು. ಪರೀಕ್ಷೆ ಮುಗಿದ ಬಳಿಕ ಅವಳು ಮುಂಬೈಗೆ ವಾಪಸ್ಸು ಹೋದಳು. ಹೋಗುವ ಮೊದಲು ಅವಳು ನನಗೊಂದು ಸೀರೆಯನ್ನು ಉಡುಗೊರೆಯಾಗಿ ಕೊಟ್ಟಿದ್ದಳು. 1 ತಿಂಗಳ ಬಳಿಕ ಅವಳ ಫೋನ್ ಬಂತು.
ಅವಳ ವಿದ್ವಾನ್ ಪರೀಕ್ಷೆ ಪಾಸಾಗಿದ್ದಳು ಮತ್ತು ಅವಳಿಗೆ ವಿದುಷಿ ಎಂಬ ಬಿರುದು ಬಂದಿತ್ತು. ಈ ಸಮಾಚಾರ ತಿಳಿದು ನನಗೆ ತುಂಬ ಸಂತೋಷವಾಯಿತು ಎಂದು ನಾನು ಹೇಳಿದೆ. ಮೈಸೂರಿನಲ್ಲಿ ಹವ್ಯಕರು ಸೇರಿ ಒಂದು ಸಂಘ ಕಟ್ಟಿಕೊಂಡಿದ್ದರು. ನಾನು ಅದರ ಮೆಂಬರ್ ಆಗಿದ್ದೆ. ಈ ಹಿಂದೆ ನನ್ನ ಮಾವನವರು ನಮ್ಮ ಜೊತೆಯಲ್ಲಿದ್ದಾಗ ಹವ್ಯಕ ಸಂಘದವರು ಅವರನ್ನು ಸನ್ಮಾನಿಸಿದ್ದರು. ಶಂಕರ ಭಟ್ಟರಿಗೆ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಸಿಕ್ಕಿದ್ದನ್ನು ತಿಳಿದು ಅವರಿಗೂ ಹವ್ಯಕ ಸಂಘದ ವಾರ್ಷಿಕೋತ್ಸವದ ದಿವಸ ಸನ್ಮಾನ ಮಾಡುತ್ತೇವೆ, ಬರಬೇಕು ಎಂದು ಆಮಂತ್ರಿಸಿದರು. ಆದರೆ ಶಂಕರ ಭಟ್ಟರಿಗೆ ಸನ್ಮಾನ ಪಡೆಯಲು ಆಸಕ್ತಿ ಇರಲಿಲ್ಲ. ಅವರು ಯಾವ ಮೀಟಿಂಗು, ಪಾರ್ಟಿ ಮೊದಲಾದವುಗಳಿಗೆ ಹೋಗುತ್ತಿರಲಿಲ್ಲ. ಆ ದಿವಸ ಅವರ ಬದಲು ನಾನು ನನ್ನ ಸಂಬಂಧಿಕರ ಜೊತೆ ವಾರ್ಷಿಕೋತ್ಸವಕ್ಕೆ ಹೋಗಿದ್ದೆ. ಆ ದಿವಸ ಅಲ್ಲಿ ನಾಟಕ, ಡ್ಯಾನ್ಸು ಮೊದಲಾದ ಕಾರ್ಯಕ್ರಮಗಳಿದ್ದವು. ತುಂಬ ಮಂದಿ ಹವ್ಯಕರು ಬಂದಿದ್ದರು. ಹಾಡು ಹಾಡಿದವರಿಗೆ, ಡ್ಯಾನ್ಸು ನಾಟಕಗಳಲ್ಲಿ ಭಾಗವಹಿಸಿದವರಿಗೆ ಬಹುಮಾನ ಕೊಟ್ಟರು. ಶಂಕರ ಭಟ್ಟರ ಬದಲು ನಾನು ಆವತ್ತು ಸ್ಟೇಜಿಗೆ ಹೋಗಬೇಕಾಯಿತು. ನನಗೆ ಅಲ್ಲಿ ತುಳಸಿ ಹಾರ, ನಿಂಬೆಹಣ್ಣು ಮತ್ತು ಗಣಪತಿಯ ಒಂದು ಮೂರ್ತಿ ಕೊಟ್ಟಿದ್ದರು. ಆ ಮೂರ್ತಿ ಈಗಲೂ ನನ್ನ ಬಳಿ ಇದೆ. ನಾವು ಬೇರೆ ಬೇರೆ ಊರುಗಳಿಗೆ ಹೋದಾಗಲೆಲ್ಲ ನಾನು ಆ ಗಣಪತಿಯ ಮೂರ್ತಿಯನ್ನು ತೆಗೆದುಕೊಂಡು ಹೋಗುತ್ತಿದ್ದೆ. ಮೈಸೂರಿನ ಆ ಮೂರ್ತಿ ಈಗ ಇನ್ನೊಮ್ಮೆ ಮೈಸೂರಿಗೆ ಬಂದಿದೆ. 2005 ನವೆಂಬರ್ 1ನೇ ತಾರೀಕಿಗೆ 50ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಇತ್ತು. ಆ ದಿವಸ 50 ಮಂದಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಲಿದ್ದರು. ಶಂಕರ ಭಟ್ಟರಿಗೂ ಆ ಪ್ರಶಸ್ತಿ ಬಂದಿತ್ತು. ಅದನ್ನು ಕೊಡುವ ಸುವರ್ಣ ರಾಜ್ಯೋತ್ಸವವನ್ನು ಬೆಂಗಳೂರಿನಲ್ಲಿ ಸಂಭ್ರಮದಿಂದ ನಡೆಸಿದ್ದರು. ಆದರೆ ಶಂಕರ ಭಟ್ಟರು ಆ ಕಾರ್ಯಕ್ರಮಕ್ಕೆ ಹೋಗಿರಲಿಲ್ಲ. ನಾನು ಆ ಕಾರ್ಯಕ್ರಮವನ್ನು ಟಿವಿಯಲ್ಲಿ ನೋಡಿದೆ. ತುಂಬ ಚೆನ್ನಾಗಿ ನಡೆಸಿದ್ದರು. ಪ್ರಶಸ್ತಿ ಪಡೆದವರಿಗೆ ನೆನಪಿನ ಪತ್ರ, ಶಾಲು, ಹಾರ ಮತ್ತು ಟ್ರೇಯಲ್ಲಿರಿಸಿದ ಹಣ್ಣುಗಳನ್ನು ಕೊಟ್ಟಿದ್ದರು. ಇದಲ್ಲದೆ 10 ಗ್ರಾಮಿನ ಚಿನ್ನದ ಪದಕವನ್ನು ಕೊಟ್ಟಿದ್ದರು. ಶಂಕರ ಭಟ್ಟರಿಗೆ ಅಮೇರಿಕದ ಮಿನೆಸೋಟಾದಿಂದ ಒಬ್ಬಾಕೆ ಪ್ರೊಫೆಸರರಿಂದ ಒಂದು ಇಮೇಲ್ ಬಂತು. 1 ವಾರದ ಸೆಮಿನಾರಿಗೆ ನನ್ನ ಪತಿಯನ್ನು ಅಮೇರಿಕಕ್ಕೆ ಬರಬೇಕೆಂದು ಸುದ್ದಿ ಬಂತು. ಹಾಗೆ ಅವರು ಆಗ ಅಮೇರಿಕದಲ್ಲಿ ಮಿನೆಸೋಟಾ ಯೂನಿವರ್ಸಿಟಿಗೆ ಸೆಮಿನಾರಿಗೆ ಹೋಗಿ ಬಂದಿದ್ದರು.